ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನು BSc ನರ್ಸಿಂಗ್ ಫಸ್ಟ್ ಟೈಮ್ ಸ್ಟೂಡೆಂಟ್. ನಾನು ಈಗ BSc ನರ್ಸಿಂಗಲ್ಲಿ ಬರ್ತಕ್ಕಂಥ ನರ್ಸಿಂಗ್ ಫೌಂಡೇಶನ್ ಇದರಲ್ಲಿ ಕಂಫರ್ಟ್, ರೆಸ್ಟ್ ಆ್ಯಂಡ್ ಸ್ಲೀಪ್ ಅಂತ ಚಾಪ್ಟರ್ ಒಳಗಡೆ ಪೇನ್ ಅಂತ ಟಾಪಿಕನ್ನು ಡಿಸ್ಕಸ್ ಮಾಡೋಣ. ಇವತ್ತು ಪೇನ್ ಅಂತ ಟಾಪಿಕ್ ಒಳಗಡೆ ನಾವು ಯಾಕೆ ಫಸ್ಟಿಗೆ ನಾನು ತೊಗೊಂಡು ಅಂದ್ರೆ ಈ ಚಾಪ್ಟರ್ದಾಗ ಅಂದರೆ ಎಕ್ಸಾಮ್ಗೆ ಇದು ಮೋಸ್ಟ್ ಇಂಪಾರ್ಟೆಂಟ. ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಈಗ ಪೇನ್, ಕಂಫರ್ಟ್, ರೆಸ್ಟ್, ಸ್ಲೀಪ್ ಆ್ಯಂಡ್ ಪೇನ್. ಇಲ್ಲಿ ನಾನು ಡೀಟೇಲ್ಸ್ ಅದ. ನೆಕ್ಸ್ಟ್ ಫಸ್ಟ್ ಇಂಟ್ರೊಡಕ್ಷನ್ ಆಫ್ ದಿ ಪೇನ್. ಈ ಇಂಟ್ರೊಡಕ್ಷನ್ ಆಫ್ ದಿ ಪೇನ್ ಹೇಳೋಕ್ಕಿಂತ ಮೊದಲ ನಾ ಯೂಟ್ಯೂಬ್ ಚಾನಲ್ ತೆಗೆದಕ್ಕಂಥ ಉದ್ದೇಶ ಏನಪ್ಪ ಅಂದರೆ ಎಲ್ಲರಿಗೂ ನನ್ನಿಂದ ಕೂಡ ಹೆಲ್ಪ್ ಆಗಲಿ, ನನ್ನಿಂದ ಸ್ಟೂಡೆಂಟ್ಸ್ ಸ್ವಲ್ಪ ಏನಾದರೂ ಹೆಲ್ಪ್ ಆಗ್ಬೋದಪ್ಪ ಅಂತ ನನ್ನದೇ ಸ್ವಂತ PPT ರೆಫರ್ ಮಾಡಿ, ನಮ್ಮ ದೋಸ್ತು ಕೂಡ ಇದಕ್ಕೆ ಹೆಲ್ಪ್ ಮಾಡ್ಯಾನು. ಇದು PPT ರೆಫರ್ ಮಾಡಿ ಇದನ್ನೇ PPT ರೆಫರ್ ಮಾಡಿ ನೀವು PDF ರೂಮ್ ಮೂಲಕ ಹೇಳಾಕತ್ತೀನಿ. ಇಲ್ಲಿ ಮತ್ತು ಏನಾದರೂ ತಪ್ಪಾದ್ರೆ, ಏನಾದರೂ ನಿಮ್ಗೆ ಡೌಟ್ ಇದ್ರೆ, ಏನಾದರೂ ಸಿಲೆಬಸ್ ಪರ್ಪಸ್ ಡೌಟ್ ಇದ್ರೆ ಕಮೆಂಟ್ ಹಾಕ್ಬೋದು. ನಿಮಗೆ ಅದನ್ನು ನನಗೆ ಕ್ಲಾರಿಫೈ ಮಾಡ್ತಕ್ಕಂಥ ಏನರ ಇತ್ತಪ್ಪ ಅಂದರೆ ನಾನು ಕ್ಲಾರಿಫೈ ಮಾಡಿಕೊಡ್ತೀನಿ ನಿಮಗೆ ಡೌಟ್ಸನ್ನು. ಸ್ವಲ್ಪ ಮಾತಾಡೋಂಥ ಹೇರಾಪರಿ ಆಗ್ಬೋದು, ಫಸ್ಟ್ ಟೈಮ್ ಮಾಡತ್ತೀನಿ, ಏನಾದರೂ ತಪ್ಪಾದರೆ ಕ್ಷಮಿಸ್ಬೋದು. ಫಸ್ಟ್ ಇಂಟ್ರೊಡಕ್ಷನ್ ಆಫ್ ದಿ ಪೇನ್. ಇದು ಕಂಫರ್ಟ್ ಬಗ್ಗೆ, ರೆಸ್ಟ್ ಆ್ಯಂಡ್ ಸ್ಲೀಪ್ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸಸ್ಸನ್ನು ಹಾಕ್ತಿರ್ತೀನಿ ಕಂಟಿನ್ಯೂಯಸ್ ಆಗಿ. ಫಸ್ಟ್ ಟೈಮ್ ಮಾಡಕತ್ತೀನಿ. ಫಸ್ಟ್ ಇಂಟ್ರೊಡಕ್ಷನ್ ಆಫ್ ದಿ ಪೇನ್. ಡಿಸ್ಕಸ್ ಅಬೌಟ್ ದಿ ಇಂಟ್ರೊಡಕ್ಷನ್ ಆಫ್ ಪೇನ್. Introduction of the pain. Pain is a individual unique experiences that may difficult for client to describe. It means when a person is have the unique experience, a person, for example, a person is have going to the outside in the road, he was suddenly occur in the accident. That time he is having the person the pain, and pain it means ನೋವು, ಕನ್ನಡದಲ್ಲಿ ನೋವು ಓದ್ಕೊತಾರೆ. ಯುನಿಕ್ ಎಕ್ಸ್ಪೀರಿಯನ್ಸ್ ಅವಂದೇ ಆದಕ್ಕಂಥ ಎಕ್ಸ್ಪೀರಿಯನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವೇ ಕೂಡ ಈಗ ನಡ್ಕೋತಂದ್ರೆ ಕಾಲು ಎಳೆಯುವಾಗ ಅಲ್ಲಿ ಪೇನ್ ಆಗುತ್ತೆ ನಿಮಗೆ. ಆ ರೀತಿ ಪೇನ್ ಈಸ್ ಇಂಡಿವಿಜುವಲ್ ಯುನಿಕ್ ಎಕ್ಸ್ಪೀರಿಯನ್ಸ್ ದ್ಯಾಟ್ ಮೇಡ್ ಫಾರ್ ಕ್ಲೈಂಟ್. ಯುನಿಕ್ ಎಕ್ಸ್ಪೀರಿಯನ್ಸ್ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ, ಹೌದಾ? ನೆಕ್ಸ್ಟ್ ಪೇನ್ ಎಕ್ಸ್ಪ್ಲೇನ್ ಆ್ಯಂಡ್ ಪ್ಲೇನ್ ಈಸ್ ಅಥವಾ ಯಾವ ರೀತಿ ಹೇಳ್ಬೋದಪ್ಪ ಅಂದರೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಆ್ಯಂಡ್ ಈಸ್ ಆಫ್ಟನ್ ಡಿಫಿಕಲ್ಟ್ ಫಾರ್ ದಿ ಅದರ್ ಟು ರೆಕಗ್ನೈಸ್ ಆ್ಯಂಡ್ ಅಸಸ್ ಮೀನ್ಸ್ ಅಸಸ್ ಅಂದರೆ ಏನು? ಅಬ್ಸರ್ವೇಷನ್. ಯಾವ ರೀತಿ ನಾವು ಅಬ್ಸರ್ವ್ ಮಾಡ್ತೀವಿ ಪೇನನ್ನು, ಹಾಗೆ. ನೆಕ್ಸ್ಟ್ it is a common reason for seeking health care. Seeking means, what is meant by seeking ಅಂದರೆ ನಾವು ಟ್ರಿಗರ್ಸ್ ಆಗ್ತಕ್ಕಂಥದ್ದು, ರೀಸನ್ ಹೌ ಟು ರೆಸ್ಪಾನ್ಸ್ ಇನ್ ದ್ಯಾಟ್ ಸಿಚುವೇಶನ್. ಆ ರೀತಿ ಇಟ್ ಈಸ್ ಎ ಸೀಕಿಂಗ್ ಆಫ್ ಹೆಲ್ತ್ ಕೇರ್. ಇಟ್ ಈಸ್ ಎ ಕಾಮನ್ ರೀಸನ್ ಫಾರ್ ಸೀಕಿಂಗ್ ಹೆಲ್ತ್ ಕೇರ್. ನೆಕ್ಸ್ಟ್ ಪೇನ್ ಆಫ್ಟನ್ ಡಿಸ್ಕ್ರೈಬ್ ಆ್ಯಸ್ ಆ್ಯನ್ ಅನ್ಪ್ಲೆಸೆಂಟ್ means uncomfortable sensation that can vary from mild localized discomfort to severe distress. It means pain is often described as an unpleasant means uncomfortable. This is the important words. Pain is often described as an unpleasant and not comfortable. Unpleasant means sensation that can vary from mild localized discomfort to severe distress. ಆ ಟೈಮ್ದಾಗ ಫಾರ್ ಎಕ್ಸಾಂಪಲ್ ಈ ಪರ್ಸನ್ಗೆ ಏನಾದರೂ ನೋವಾಗಿತ್ತಪ್ಪ ಅಂದ್ರೆ ಆ ಟೈಮ್ದಾಗ ಅವು ಅನ್ಪ್ಲೆಸೆಂಟ್, ನಾಟ್ ಕಂಫರ್ಟೇಬಲ್ ಆಗಿರೋಂಗಿಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಏನು ಆಕ್ಸಿಡೆಂಟ್ ಆಗಿದೆ, ಆ ಪರ್ಸನ್ ವಿಲ್ ಹ್ಯಾವ್ ದಿ ಆಕ್ಸಿಡೆಂಟ್ ಇನ್ ದ್ಯಾಟ್ ಟೈಮ್. ಈ ವಾಸ್ ಸಫರ್ ಫ್ರಮ್ ದಿ ಪೇನ್. ಫಾರ್ ಎಕ್ಸಾಂಪಲ್ ಫ್ರ್ಯಾಕ್ಚರ್ ಪೇನ್ ಆಗಿರ್ಬೋದು. ಆ ರೀತಿ ಅವನಿಗೆ ಅನ್ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಆಗ್ತಿರುತ್ತೆ, ಮೀನ್ಸ್ ಡಿಸ್ಕಂಫರ್ಟೇಬಲ್ ಪೊಸಿಷನ್ ಅಂದಂಗೆ. ನೆಕ್ಸ್ಟ್ ಡೆಫಿನಿಷನ್ ಆಫ್ ಪೇನ್. ಇನ್ ಅದರ್ ಟೆಕ್ಸ್ಟ್ ಬುಕ್ ದಿ ಒನ್ ಡೆಫಿನಿಷನ್ಸ್. ಇನ್ ನೆಕ್ಸ್ಟ್ ಡೆಫಿನಿಷನ್ಸ್ ಕೆಲವೊಂದು ಟೆಕ್ಸ್ಟ್ ಬುಕ್ದಾಗೂ ಒಂದೊಂದು ಥರ ಡೆಫಿನಿಷನ್ಸ್ ಕೊಟ್ಟಾರು. ಹಾಗೆ ನಾವು ಎಲ್ಲ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿದರೆ ಈ 3 ಡೆಫಿನಿಷನ್ ನನಗೆ ಸಿಕ್ಕಾವೆ. ಈ 3 ಡೆಫಿನಿಷನ್ ಬಗ್ಗೆ ಈಗ ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್ ಈಸ್ pain is an unpleasant sensory and emotional experiences associated with actual or potential tissue damage.
It means pain is an unpleasant sensory. Unpleasant means uncomfortable. ಇದು ಇಂಪಾರ್ಟೆಂಟ್ ವರ್ಡ್ ಅಂತ ಹೇಳ್ಬೋದು. ಇದು ಇಂಪಾರ್ಟೆಂಟ್ ಡೆಫಿನಿಷನ್ ಅಕಾರ್ಡಿಂಗ್ ಟು ಮಾರ್ಕೆ ಅವರಿಂದ ಮಾರ್ಕೆ ಅವರು ಹೇಳ್ತಕ್ಕಂಥದ್ದು. ಇದು ಯಾವ ರೀತಿ? ನೆಕ್ಸ್ಟ್, ಪೇನ್ ಈಸ್ ಎ ಅನ್ಪ್ಲೆಸೆಂಟ್ ಸೆನ್ಸರಿ ಆ್ಯಂಡ್ ಎಮೋಷನಲ್ ಎಕ್ಸ್ಪೀರಿಯನ್ಸಸ್ ಅಸೋಸಿಯೇಟೆಡ್ ವಿತ್ ಆ್ಯಕ್ಚುಯಲ್ ಆರ್ ಪೊಟೆನ್ಷಿಯಲ್ ಟಿಶ್ಯೂ ಡ್ಯಾಮೇಜ್ ಅಕಾರ್ಡಿಂಗ್ ಟು ಮಾಸ್ಕೆ ಆ್ಯಂಡ್ ಲಾಗ್ಡಕ್ 1994. ಓಕೆ, ದಿಸ್ ಈಸ್ ಇಂಪಾರ್ಟೆಂಟ್. ಇದನ್ನು ಎಲ್ಲ ಟೆಕ್ಸ್ಟ್ ಬುಕ್ದಾಗ ಕೊಟ್ಟರೆ ದಿಸ್ ಈಸ್ ಇಂಪಾರ್ಟೆಂಟ್ ಡೆಫಿನಿಷನ್ ಫಾರ್ ದಿ ಪೇನ್. ನೆಕ್ಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ದಿ next definition. Whatever the person says it exists, whenever the experiencing person say it does. Whatever the person say it exists ಅಂದರೆ ಈಗ ಫಾರ್ ಎಕ್ಸಾಂಪಲ್ ಅ ಪರ್ಸನ್ ಈಸ್ ಹ್ಯಾವ್ ದಿ ಎಕ್ಸ್ಪೀರಿಯನ್ಸ್ ಫಾರ್ ದಿ ಓನ್ ಎಕ್ಸ್ಪೀರಿಯನ್ಸಸ್. ಇಟ್ ಹ್ಯಾವ್ ದಿ ಎಕ್ಸ್ಪ್ರೆಸ್ ಫ್ರಮ್ ದಿ ಓನ್ ಎಕ್ಸ್ಪೀರಿಯನ್ಸಸ್ ದ್ಯಾಟ್ ಟೈಮ್ ಇನ್ ಹ್ಯಾವಿಂಗ್ ದಿ ಪೇನ್. whenever the experiencing person say it does, a person will have the experiencing the a symptom or a pain is having the experience how to express, how to assess that pain according to MC Cotley and Baby in 1994. ಎಲ್ಲ ಡೆಫಿನಿಷನ್ನು ಯಾರು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಕೆಲವೊಂದು ಡೆಫಿನಿಷನ್ ಮೇನ್ ಫಸ್ಟ್ ಒನ್ ಐತ್ಲೆ ಇದು ಇಂಪಾರ್ಟೆಂಟ. ಕೆಲವು ಟೆಕ್ಸ್ಟ್ ಬುಕ್ದಾಗ ಕೊಟ್ಟಾರುತ್ತೆ, ನಾ ಬರ್ದೀನಿ. ನೆಕ್ಸ್ಟ್ ಒನ್ ಈಸ್ pain is much more than a single sensation caused by specific stimulus. What is meant by stimulus? Stimulus means triggers. Stimulus means agay seeking a thedina. Seeking word a stimulus interconnected irutta. Stimulus means triggers, how to respond the person in that situation of the pain. Pain is a much more than a single sensation caused by a specific stimulus. For pain can be physical or mental in nature, whereby damage may be actual tissue damage or ಪರ್ಸನ್ ಈಗೋ. ಇದು ಪರ್ಸನ್ ಈಗೋಗೆ ಹರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ನಡ್ಕೋತ ಹೋಗ್ತಿರ್ತೀರಿ, ನಡ್ಕೋತ ಹೋಗೋ ಟೈಮ್ದಾಗ ಎಡುತ್ತಿರೊಮ್ಮೆ ಎಡುವಂಟ್ಲೆ ಅದನ್ನು ನೀವು ಫೀಲ್ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಪೇನ್ ಆಗುತ್ತೆ. ಆ ಟೈಮ್ದಾಗ ನಿಮ್ಗೆ ಏನಾಗುತ್ತೆ, ನಿಮ್ಮ ಈಗೋಗೆ ಹರ್ಟ್ ಆಗುತ್ತೆ. ಆ ರೀತಿ ಪೇನ್ ಅಂದರೆ ಪೇನ್ ಇದು ಇಂಪಾರ್ಟೆಂಟ್ ಅಷ್ಟೇನಿಲ್ಲ. ಇದು ಫಸ್ಟ್ ಒನ್ ಡೆಫಿನೇಷನ್ ಈಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಈ ಡೆಫಿನೇಷನ್ನು ಏನಪ್ಪ ಅಂದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ನಾ ಏನಿಲ್ಲ, ಇದು ಒಂದೇ ಡೆಫಿನೇಷನ್, ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದು. ಓಕೆ, ನೆಕ್ಸ್ಟ್ ಡೆಫಿನೇಷನ್ ಆಫ್ ಪೇನ್ ಎಲ್ಲರಿಗೆ ಅರ್ಥ ಆಯಿತು ಅಂತ ನಾನು ಅನ್ಕೊಂತೀನಿ. ನೆಕ್ಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ದಿ ಬೇಸ್ಡ್ ಆನ್ ಟೈಪ್ಸ್ ಆಫ್ ಪೇನ್. ವೇರ್ ದಿ ಬೇಸ್ಡ್ ಆನ್ ಟೈಪ್ಸ್ ಆಫ್ ಪೇನ್. ಎಷ್ಟು ಅದಪ್ಪ ಟೈಪ್ಸ್ ಆಫ್ ಪೇನ್? ಎಷ್ಟು ಅದಾವ ಟೈಪ್ಸ್ ಆಫ್ ಪೇನ್? ಬೇಸ್ಡ್ ಆನ್ ಟೈಪ್ಸ್ ಆಫ್ ಪೇನ್, based on duration, based on location. Next, based on severity or intensity, based on etiology, based on first one is based on duration. Based on duration, based on location, based on intensity or severity, based on etiology. This is the types of pain. Next we'll discuss about the first one is based on duration. Based on duration. Duration means period, time at ಕರೀತಾರೆ ಕನ್ನಡದಾಗ. ಟೈಮ್ ಪೀರಿಯಡ್, ಇಲ್ಲಿಂದ ಇಲ್ಲಿ ಇರುತ್ತೆ. ಆ ರೀತಿ ಕನ್ನಡದಾಗ ಹೇಳ್ಬೇಕಂದ್ರೆ ಬೇಸ್ಡ್ ಆನ್ ಡ್ಯೂರೇಷನ್. ಇಂಗ್ಲೀಷ್ ಹೇಳ್ಬೇಕು ಬೇಸ್ಡ್ ಆನ್ ಡ್ಯೂರೇಷನ್ ಮೀನ್ಸ್ ಪೀರಿಯಡ್ ಅಂದ ಆ ರೀತಿ. Next, based on it is divided into two types, mainly two types. Having the first one is acute pain, next one is chronic pain. First one is acute pain. Acute pain, what is meant by acute pain? Acute pain definition. Acute pain andre enu? Pain of short duration that appears suddenly. The person will have the short duration that appear in the pain in that situation is having the person ಏನಾಗಿರ್ತದಪ್ಪ ಅಂದ್ರೆ ಸ್ಮಾಲ್ ಟೈಮ್ದಾಗ ಒಂದು ಪೇನ್ ಆಗಿರ್ತೈತಿ. ಫಾರ್ ಎಕ್ಸಾಂಪಲ್ ಆಮೇಲೆ ಹೇಳ್ತೀನಿ, ಫಸ್ಟ್ ನೋಡ್ಕೊಂಡು ಇದ್ರದ್ದು ಏನು ಎಲ್ಲಿಂದ ಇರುತ್ತೆ ಟೈಮ್. ಇಟ್ ಈಸ್ ಯೂಶ್ವಲಿ ಲಾಸ್ಟ್ ಇನ್ ದ ವೇಟ್ ದ ಪೇನ್ ಈಸ್ ಡ್ಯೂರೇಷನ್ successful. It is usually lasts less than 3 to 6 months. Acts as warning signals. It is main used for acts as warning signals. Warning signals means heart problems. ಈ ರೀತಿ. Okay. First one is acute pain. Acute pain ಬಗ್ಗೆ ಗೊತ್ತು. Acute pain is the short duration of time
it is suddenly occur, it is usually lasts than 3 to 6 months, it is act as warning signals, it has warning signals. Next one, next point, characteristic of acute pain. Acute pain ಏನಾದರೂ ಕ್ಯಾರೆಕ್ಟರಿಸ್ಟಿಕ್ ಏನೇನು? acute pain characteristic ಏನೇನು? acute pain is associated with specific damage in injury of tissue. It is having a person will have the specific damage or injury in that tissue. Pain, acute pain is responsible for control label with adequate treatment. First one is acute pain is associated with a specific damage or tissue. Okay, next one, acute pain is responsible for control label adequate treatment. It means proper treatment. A person will have the proper treatment. When you have the person will have the proper treatment, it is having the occurrence sudden onset. Next is the sharp and severe. Sharp and severe means it is occur in that situation is having the when much more than in that situation. For example of the acute pain, post operative pain ಆಗಿರ್ಬೋದು, ಪೇನ್ ಆಫ್ಟರ್ ಇಂಜುರಿ ಆರ್ ಬಾರ್ನ್ ಆಗಿರ್ಬೋದು, ಲೇಬರ್ ಪೇನ್ ಅಂದರೆ ಪೋಸ್ಟ್ ಆಪರೇಟಿವ್ ಪೇನ್ ಮೀನ್ಸ್ ವೆನ್ ಅ ಪರ್ಸನ್ ವಿಲ್ ಹ್ಯಾವ್ ದಿ ಸರ್ಜರಿ ಟೈಮ್ದಾಗ ಏನರ ಅವ್ಗೆ ಪೇನ್ ಆಗಿತ್ತಪ್ಪ ಅಂದ್ರೆ ಸರ್ಜರಿ ಟೈಮ್ ಆದ್ಮ್ಯಾಗ ಅವ್ಗೆ ಪೇನ್ ಆಗ್ತಿತ್ತು, ಅದಕ್ಕೆ ಪೋಸ್ಟ್ ಆಪರೇಟಿವ್ ಪೇನ್ ಅಂತ ಕರ್ತಾರೆ. ಪೇನ್ ಆಫ್ಟರ್ ಇಂಜುರಿ ಆರ್ ಬಾರ್ನ್, ನಮಗೇನರ ಆಕ್ಸಿಡೆಂಟ್ ಆ ಟೈಮ್ದಾಗ ಇಂಜುರಿ ಆಗಿದಾಗ, ಬರ್ನ್ ಆಗಿದಾಗ. ನೆಕ್ಸ್ಟ್ ಲೇಬರ್ ಪೇನ್ ಮೀನ್ಸ್ ಈಗ ವುಮೆನ್ ಹ್ಯಾವಿಂಗ್ ದಿ ಡೆಲಿವರಿ ಆದ್ಮೇಲೆ ವುಮೆನ್ಗೆ ಏನು ನೋವು ಆಗ್ತಿರ್ತಲ್ಲ, ಆ ಡೆಲಿವರಿ ಆದ್ಮೇಲೆ ಆಫ್ಟರ್ ಡೆಲಿವರಿ ಆರ್ ಡೆಲಿವರಿ ಟೈಮ್ದಾಗ ಏನು ಪೇನ್ ಆಗ್ತಿರ್ತದೆ ಅದಕ್ಕೆ ಲೇಬರ್ ಪೇನ್ ಅಂತ ಕರೀತಾರೆ. ಓಕೆ, ಡನ್. ಅಕ್ಯೂಟ್ ಪೇನ್ ಅಂದ್ರೆ ನೋಡ್ಕೊಂಡ್ವಿ. ಅಕ್ಯೂಟ್ ಪೇನ್ ಕ್ಯಾರೆಕ್ಟರಿಸ್ಟಿಕ್ ನೋಡಿದ್ವಿ. ಅಕ್ಯೂಟ್ ಪೇನ್ ಎಕ್ಸಾಂಪಲ್ ಯಾವುವು? ಪೋಸ್ಟ್ ಆಪರೇಟಿವ್ ಪೇನ್ ಆಫ್ಟರ್ ಇಂಜುರಿ ಆರ್ ಬಾರ್ನ್, ನೆಕ್ಸ್ಟ್ ಲೇಬರ್ ಪೇನ್. ಓಕೆ, ನೆಕ್ಸ್ಟ್ ಈಸ್ ಕ್ರೋನಿಕ್ ಪೇನ್ ಅಂದರೆ ಏನು? ಕ್ರೋನಿಕ್ ಪೇನ್ ಡೆಫಿನಿಷನ್ಸ್ ಏನೇನಪ್ಪ? ಡೆಫಿನಿಷನ್ ಫಸ್ಟ್ ಒನ್ ಇಸ್ ಕ್ರೋನಿಕ್ ಪೇನ್ ಡೆಫಿನಿಷನ್. ಪೇನ್ ಆಫ್ ಲಾಂಗ್ ಡ್ಯೂರೇಷನ್ ದ್ಯಾಟ್ ಪೆರಿಸಸ್ ದಿ ಫಾರ್ ಮೋರ್ ದೆನ್ 3 to 6 ಮಂತ್. ಇದೇನಪ್ಪ ಅಂದ್ರೆ ಮೋರ್ ದೆನ್ 3 to 6 ಮಂತ್ ಇರುತ್ತೆ. ಇದು ಮೋರ್ ದೆನ್ 3 to 6 ಮಂತ್ ಇರುತ್ತೆ. ಇದು ಮತ್ತು ಈ ಪೇನ್ ಇದು ಅದಕ್ಕೆ ಅಕ್ಯೂಟ್ ಪೇನ್ ಇರುತ್ತೆ ಲೆಸ್ ದೆನ್ 3 to 6. ಇದು ಕ್ರೋನಿಕ್ ಪೇನ್ ಮೋರ್ ದೆನ್ 3 to 6 ಮಂತ್ ಇರುತ್ತೆ. ಇಟ್ ಈಸ್ ಕಂಟಿನ್ಯೂಯಿಂಗ್. ನೆಕ್ಸ್ಟ್ ಪಾಯಿಂಟ್, ಇಟ್ ಈಸ್ ಕಂಟಿನ್ಯೂಯಸ್ ಇವನ್ ಆಫ್ಟರ್ ಹೀಲಿಂಗ್. ಹೀಲಿಂಗ್ ಮೀನ್ಸ್ ಹೀಲಿಂಗ್ ಅಂದ್ರೆ ಏನು? ನಮಗೆ ನೋವು ಆಗ್ತಕ್ಕಂಥದ್ದು, ಆ ಟೈಮ್ದಾಗ ನೋವು ಆಗ್ತದೆ, ಕಂಟಿನ್ಯೂ ಆಗಿರುತ್ತೆ. ಆದರೆ ನಮ್ಗೆ ಪ್ರಾಪರಾಗಿ ಅಡ್ಜಸ್ಟ್ಮೆಂಟ್ ಆಗಿರ್ತೀವಿ ಆ ಟೈಮ್ದಾಗ ನಾವು ಆ ಪೇನಿಗೆ. ಆ ರೀತಿ ಹೀಲಿಂಗ್ ಅಂದ್ರೆ. ಓಕೆ, ಇಟ್ ಮೇ ಬಿ ಅಫೆಕ್ಟ್ ಸ್ಲೀಪ್, ಮೂಡ್ ಆ್ಯಂಡ್ ಡೈಲಿ ಆ್ಯಕ್ಟಿವಿಟೀಸ್. ಇದು ಎದಕ್ಕೆ ಅಫೆಕ್ಟ್ ಆಗಿರ್ತಪ್ಪ ಅಂದ್ರೆ ವೇರ್ ಇಸ್ ದಿ ಅಫೆಕ್ಟ್ ಇನ್ ದ್ಯಾಟ್ ಸಿಚುವೇಶನ್ ಆಫ್ ದಿ ಪೇನ್, chronic pain. It is may be affected in sleep and mood and daily activities. Whenever the person is affected in chronic pain which having the affected in the sleep, the person will not proper sleep and having the daily activities not occur in the daily activities and mood. It is having first one, it is having 3 to 6 months, more than 3 to 6 months. Okay, it is continue with after healing. Okay, next modern to sleep daily activities. Next, characteristic of acute pain characteristic, chronic pain characteristic ಏನು? gradual or continuous, dull or itching. Next, difficulty to treat completely. gradual means stable or continuous ಆಗಿರುತ್ತೆ. ನೆಕ್ಸ್ಟ್, ಡಲ್ ಆರ್ ಅರ್ಚಿಂಗ್. ಡಲ್ a person will have the chronic pain affected, a person will have the dull daily activities not occur, they have the dull in that situation. Next, arching means having the not comfortable that situation it is having. ನೆಕ್ಸ್ಟ್ ಒನ್, ಡಿಫಿಕಲ್ಟಿ ಟು ಟ್ರೀಟ್ ಕಂಪ್ಲೀಟ್ಲಿ. ಈ ಪೇನ್ ಆಗಿರ್ತಕ್ಕಂಥ ಪರ್ಸನ್ಗೆ ಏನಾಗಿರುತ್ತೆ ಅಂದ್ರೆ ಅವ್ರಿಗೆ ಪೇನನ್ನು ಅಡಾಪ್ಟ್ ಆಗ್ತಿರಂಗಿಲ್ಲ. ಡಿಫಿಕಲ್ಟಿಯಾಗಿ ಅವ್ರ ಪೇನನ್ನು ನೋವು ಆಗ್ತಿರತ್ತೆ ಅವ್ರ ರೀತಿ. ಫಾರ್ ಎಕ್ಸಾಂಪಲ್, ನೆಕ್ಸ್ಟ್ ಅದ್ರಾಗ 3 ಟೈಪ್ಸ್ ಬರ್ತಾವೆ, ಅದನ್ನು ಹೇಳ್ತೀನಿ ಈಗ. ಕ್ರೋನಿಕ್ ಮತ್ತು 3 ಟೈಪ್ಸ್. ಇಟ್ ಈಸ್ ಡಿವೈಡ್ ಇಂಟು 3 ಟೈಪ್ಸ್. ಫಸ್ಟ್ ಒನ್ ಈಸ್ ಕ್ರೋನಿಕ್ ಆರ್ ಮಿಲಿಗಂಟ್ ಪೇನ್. ಫಾರ್ ಎಕ್ಸಾಂಪಲ್, ಕ್ಯಾನ್ಸರ್ ಅತ್ತೆಯುವುದು ಕ್ರೋನಿಕ್ ಆರ್ ನಾನ್ ಮಿಲಿಗಂಟ್ ಪೇನ್. ನೆಕ್ಸ್ಟ್, ಬ್ಯಾಕ್ ಪೇನ್ ಕ್ರೋನಿಕ್ ಆರ್ ನಾನ್ ಮಿಲಿಗಂಟ್ ಪೇನ್. ನೆಕ್ಸ್ಟ್, ಕ್ರೋನಿಕ್ ಆರ್ ಇಂಟರ್ಮಿಟೆಂಟ್ ಪೇನ್ ಅಂತ ಕರ್ತಾರೆ. ನೆಕ್ಸ್ಟ್, ಫಸ್ಟ್ ಒನ್ ಈಸ್
chronic or malignant pain. It is example of cancer ಆಗಿರ್ತೈತಿ. ಕ್ಯಾನ್ಸರ್ ಪರ್ಸನ್ ವಿಲ್ ಹ್ಯಾವ್ ದಿ ಕ್ಯಾನ್ಸರ್. ಕ್ರೋನಿಕ್ ನಾನ್ ಮೆಲಿಗೆಂಟ್ ಪೇನ್ ಮೀನ್ಸ್ ಬ್ಯಾಕ್ ಪೇನ್. ನೆಕ್ಸ್ಟ್ ಕ್ರೋನಿಕ್ ಇಂಟರ್ಮೀಡಿಯೇಟ್ ಪೇನ್ ಮೀನ್ಸ್ ಎಕ್ಸಾಂಪಲ್ ಹೆಡ್ಏಕ್ ಆ್ಯಂಡ್ ಅಬ್ಡಾಮಿನಲ್ ಪೇನ್. ಇಟ್ ಈಸ್ ಹ್ಯಾವ್ ದಿ ಎಕ್ಸಾಂಪಲ್ ಆಫ್ ದೀಸ್ all chronic pain types. It is having the another textbook is divided have many more types. In many more types and the acypodic, I think acypodic is told I next will class I taken the next class will answer to the next time, because I have not think it that in that time. Okay, next to a difference between the acute pain and chronic pain. Very difference. We have the much more difference in that there. Much more differences. First one is acute pain and chronic pain. Second one. Next difference. It is acute pain. Acute pain is a short duration, sudden onset, warning signals, lived after treatment, less than 3 to 6 months, related to injury, surgery, illness. Next, usually relieved with treatment. Next, chronic pain. It is long duration, gradual or persistent, not a warning signs. Okay, not a warning signs. Persist a long time, lasts more than 3 to 6 months, continuous even after healing. Next, difficult to treat completely. Okay, it is differences between the acute pain and chronic pain. ಇವತ್ತಿನ ಕ್ಲಾಸ್ನಾಗ ಇಷ್ಟು ಸಾಕು. ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಕ್ಲಾಸ್ನಾಗ ಏನಪ್ಪ ಅಂದರೆ ನೆಕ್ಸ್ಟ್ ಒನ್ ಬೇಸ್ಡ್ ಆನ್ ಲೊಕೇಶನ್ನ ಡಿಸ್ಕಸ್ ಮಾಡೋಣ. ಇವತ್ತು ನಾವು ಏನೇನು ತಿಳ್ಕೊಂಡಿವಪ್ಪ ಅಂದರೆ ಪೇನ್, ನಾನು ಇಂಟ್ರೊಡಕ್ಷನ್ ಆಗಿರ್ಬೋದು ಪೇನ್ ಬಗ್ಗೆ, ದಿ ಇಂಟ್ರೊಡಕ್ಷನ್ ಆಫ್ ದಿ ಪೇನ್, ಬೇಸ್ಡ್ ಆನ್ ಇಂಟ್ರೊಡಕ್ಷನ್ ಆಫ್ ದಿ ಪೇನ್ದಾಗ ಏನೇನು ನೋಡ್ಕೊಂತೀವಿ, ಪೇನ್ ಯಾವ ರೀತಿ ಯುನಿಕ್ ಎಕ್ಸ್ಪೀರಿಯನ್ಸ್ ಆಗೈತಿ ಆ ರೀತಿ ನೋಡ್ಕೊಂಡ್ವಿ ನಾವು. ಪೇನ್ ಈಸ್ ಎ ಕಾಮನ್ ರೀಸನ್ ಫಾರ್ ಸೀಕಿಂಗ್ ಪರ್ಮಿಷನ್ ಅಂತ ಹೇಳಿದ್ವಿ. ನೆಕ್ಸ್ಟ್ ಪೇನ್ ಈಸ್ ಅನ್ಪ್ಲೆಸೆಂಟ್ ಆ್ಯಂಡ್ ಸೆನ್ಸೇಷನ್ ಆಫ್ ದಿ ಎಮೋಷ್ನಲ್ ಎಕ್ಸ್ಪೀರಿಯನ್ಸ್ ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ಪೇನ್ ಒಳಗಡೆ 8 ಟೈಪ್ಸ್ ಬರ್ತಾವೆ ತಿಳ್ಕೊಂಡ್ವಿ ನಾವು. ಪೇನ್ ಒಳಗಡೆ ಡೆಫಿನಿಷನ್ ಆಫ್ ಪೇನ್ ನೋಡ್ಕೊಂಡ್ವಿ ಮೇನ ಅಕಾರ್ಡಿಂಗ್ ಟು ಮಾಸ್ಕೆ ಆ್ಯಂಡ್ ಬಾಗ್ಲಗ್ 1994 ಅವ್ರು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಪೇನ್ ಈಸ್ ಎ ಅನ್ಪ್ಲೆಸೆಂಟ್ ಸೆನ್ಸರಿ ಆ್ಯಂಡ್ ಎಮೋಷ್ನಲ್ ಎಕ್ಸ್ಪೀರಿಯನ್ಸಸ್ ಅದನ್ನು ನೋಡ್ಕೊಂತೀವಿ. ಆ ಡೆಫಿನೇಷನ್ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ವಾಟ್ ಎವರ್ ದಿ ಎಕ್ಸಿಸ್ಟ್ ಆ್ಯಂಡ್ ಇಟ್ ವೆನ್ ಎವರ್ ದಿ ಎಕ್ಸ್ಪೀರಿಯನ್ಸಿಂಗ್ ಅಕಾರ್ಡಿಂಗ್ ಟು MC ಆ್ಯಂಡ್ ಕಾಟ್ಲೆ ಇವ್ರು ನೋಡ್ಕೊಂತೀವಿ. ನೆಕ್ಸ್ಟ್ ಪೇನ್ ಈಸ್ ಎ ಅದು ಮಚ್ ಮೋರ್ ದೆನ್ ಅದೊಂದು ಡೆಫಿನೇಷನ್ ನೋಡ್ಕೊಂತೀವಿ. ನೆಕ್ಸ್ಟ್ ಬೇಸ್ಡ್ ಆನ್ ಟೈಪ್ಸ್ ಆಫ್ ಪೇನ್, ಬೇಸ್ಡ್ ಆನ್ ಟೈಪ್ಸ್ ಆಫ್ ಪೇನ್ದಾಗ ಎಷ್ಟು ನೋಡ್ಕೊಂತೀವಿ 4 ಟೈಪ್ಸ್ ಯಾವಪ್ಪ ಅಂದರೆ ಬೇಸ್ಡ್ ಆನ್ ಡ್ಯೂರೇಷನ್ ನೋಡ್ಕೊಂಡ್ವಿ, ಬೇಸ್ಡ್ ಆನ್ ಲೊಕೇಶನ್, ಬೇಸ್ಡ್ ಆನ್ ಸೆವರಿಟಿ ಆ್ಯಂಡ್ ಇಂಟೆನ್ಸಿಟಿ, ಬೇಸ್ಡ್ ಆನ್ etiology. ಫಸ್ಟ್ ಒನ್ ಈಸ್ ಡಿಸ್ಕಸ್ಡ್ ಅಬೌಟ್ ದಿ ಬೇಸ್ಡ್ ಆನ್ ಡ್ಯೂರೇಷನ್. ವಾಟ್ ಈಸ್ meant by duration? It is period, time. Next, based on duration is having the 2 types, acute pain and chronic pain. Acute pain is divided, acute pain, first one is acute pain. Acute pain is acute pain ಅಂದರೆ ಏನು? acute pain ಬಗ್ಗೆ ಏನೇನು ನೋಡ್ಕೊಂತೀವಿ ನಾವು. acute pain is associated with a specific damage or injury. acute pain is responsible for the control adequate treatment. ಸಡನ್ ಒನ್ಸೆಟ್ ಆಗಿರ್ಬೋದು, ಒಮ್ಮೆ ಆಗ್ತಕ್ಕಂಥದ್ದು, ಮತ್ತು ಶಾರ್ಪ್ ಆರ್ ಇಚಿಂಗ್ ಇದಕ್ಕೆ ಎಕ್ಸಾಂಪಲ್ ಅಕ್ಯೂಟ್ ಪೇನಿಗೆ ಎಕ್ಸಾಂಪಲ್ ಪೋಸ್ಟ್ ಆಪ್ರೇಟಿವ್ ಪೇನ್ ನೋಡ್ಕೊಂಡ್ವಿ, ಪೇನ್ ಆಫ್ಟರ್ ಇಂಜುರಿ ಆರ್ ಬಾರ್ ನೋಡ್ಕೊಂಡ್ವಿ, ಲೇಬರ್ ಪೇನ್ ನೋಡ್ಕೊಂಡ್ವಿ. ನೆಕ್ಸ್ಟ್ ಕ್ರೋನಿಕ್ ಪೇನ್ ನೋಡ್ಕೊಂಡ್ವಿ, ಅದು ಕ್ರೋನಿಕ್ ಪೇನಿನ ಡೆಫಿನೇಷನ್ ನೋಡ್ಕೊಂಡ್ವಿ. ನೆಕ್ಸ್ಟ್ ಕಂಟಿನ್ಯೂಸ್ ಪೇನ್ ಆಫ್ಟರ್ ಹೀಲಿಂಗ್ ಅದು. ನೆಕ್ಸ್ಟ್ ಎದ್ರ ಮ್ಯಾಗ ಎಫೆಕ್ಟ್ ಆಗೈತೆ ಇದು ಕ್ರೋನಿಕ್ ಪೇನ್, ಸ್ಲೀಪ್, ಮೂಡ, ಡೈಲಿ ಆ್ಯಕ್ಟಿವಿಟೀಸ್ ಮ್ಯಾಗ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ನೋಡ್ಕೊಂಡ್ವಿ, ಗ್ರ್ಯಾಜುವಲ್ ಆರ್ ಕಂಟಿನ್ಯೂಸ್, ಡಲ್ ಆರ್ ಅಚಿಂಗ್, ಡಿಫಿಕಲ್ಟಿ ಟು ಟ್ರೀಟ್ ಕಂಪ್ಲೀಟ್ಲಿ. ಇದು ಹ್ಯಾವಿಂಗ್ ದಿ 3 ಟೈಪ್ಸ್ ಕ್ರೋನಿಕ್, ಮಿಲಿಗಂಟ್ ಪೇನ್, ನಾನ್ ಕ್ರೋನಿಕ್. ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಟೈಪ್ಸ್ ಬರ್ತಾವೆ. ಇದ್ರ ಬದಲು ಇನ್ನೊಂದು ಟೈಪರ್ ಸರ್ ಯಾರು ಆಮೇಲೆ ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟ್ ಕ್ಲಾಸ್ನಾಗ. ಓಕೆ, ನೆಕ್ಸ್ಟ್ ನಾನ್ ಮಿಲಿಗಂಟ್ ಟೈಪ್ಸ್ ನೋಡ್ಕೊಂಡ್ವಿ, ಅಷ್ಟು ಇದ್ರ ಎಕ್ಸಾಂಪಲ್ಸ್ ಟೈಪ್ಸ್ ನೋಡ್ಕೊಂಡ್ವಿ. ನೆಕ್ಸ್ಟ್ ಅಕ್ಯೂಟ್ ಪೇನ್ ಆ್ಯಂಡ್ ಕ್ರೋನಿಕ್ ಪೇನ್ದು ಕ್ಯಾರೆಕ್ಟರಿಸ್ಟಿಕ್ ನೋಡ್ಕೊಂಡ್ವಿ. ಅಲ್ಲಿ ನಾ ಹೇಳಿದ ನೀವು ಇಂಜುರೀಸ್ ಇಲ್ಲಿ ಈ ರೀತಿ ಇಂಜುರಿ ಆದಾಗ ನೋಡ್ಬೋದು ನಾವು. ಈ ರೀತಿ ಆದಾಗ ಒಳಗಡೆ ಟಿಶ್ಯೂ ಡ್ಯಾಮೇಜ್ ಆಕ್ಸಿಡೆಂಟ್ ಟೈಮ್ದಾಗ ಒಳಪೆಟ್ಟು ಆದಾಗ ಅದು ಕರಿತೀವಿ ನಾವು. ಆ ರೀತಿ ಇಲ್ಲಿ ಹೆಡ್ಏಕ್ ಆದಾಗ, ಕ್ರೋನಿಕ್ ಕ್ಯಾನ್ಸರ್, ಬ್ರೈನ್ ಟ್ಯೂಮರ್ ಆದಾಗ ಇಲ್ಲಿ. ನೆಕ್ಸ್ಟ್ ಬ್ಯಾಕ್ ಪೇನ್ ಆದಾಗ ಹಿಂದೆ ಬ್ಯಾಕ್ ಪೇನ್ ಆದಾಗ ಅಲ್ಲಿ. ನೆಕ್ಸ್ಟ್ ಒನ್ ಹೆಡ್ಏಕ್ ಆಗಿರ್ತೈತಿಲ್ಲ ಅಲ್ಲಿ. ಹಿಂಗೆ ಈ ರೀತಿ ನಾವು ನೋಡ್ಕೋತಿರ್ತೀವಿ. ಇಲ್ಲಿ ಹಿಂಗೆ ಈ ರೀತಿ ಏನಪ್ಪ ಅಂದ್ರೆ ಅಕ್ಯೂಟ್ ಪೇನ್, ಕ್ರೋನಿಕ್ ಪೇನ್ ಇದು ಬರುತ್ತೆ. ಓಕೆ, ನೆಕ್ಸ್ಟ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ದಿ ಬೇಸ್ಡ್ ಆನ್ ಲೊಕೇಶನ್. ನೆಕ್ಸ್ಟ್ ನಾ ಮಾತಾಡುವಂಥ ಸ್ವಲ್ಪ ಏನಾದರೂ ತಪ್ಪಾಗಿದ್ರೆ ನನಗೆ ಕಮೆಂಟ್ ಮಾಡಿರಿ. ಆ ಕಮೆಂಟನ್ನು ನೋಡ್ಕೊಂಡು ಟೀಚ್ ಯಾವ ರೀತಿ ಟೀಚ್ ಮಾಡ್ಬೋದು ಅಂತಕ್ಕಂಥದ್ದು ನಾನೇ ಅರ್ಥ ಮಾಡ್ಕೋತೀನಿ. ಪ್ಲೀಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಲೈಕ್ಸ್ ಅಬೌಟ್ ಇಟ್.
Okay, thank you friends. This class today about the discussed about the pain, and next class discussed about the based on location. Okay, thank you.